ಅಂತಹ ವಾದೇ ವಿಜಯಶೀಲಾಯ ವರದಾಯ ವರಾರ್ಥಿನಾಂ, ಯಾರು ವರಗಳನ್ನು ಕೇಳ್ತಾ ಇದ್ದಾರಲ್ಲ ಅವರಿಗೆಲ್ಲರಿಗೂ ಕೂಡ ವರಗಳನ್ನು ನೀಡುವಂತಹ ಮಹಾನುಭಾವರು ವರದೇಂದ್ರ ತೀರ್ಥರು. ವದಾನ್ಯ ಜನಸಿಂಹಾಯ ವರದೇಂದ್ರಾಯ ತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಾದೇ ವಿಜಯಶೀಲಾಯ ವರದಾಯ ವರಾರ್ಥಿನಾಂ ವದಾನ್ಯ ಜನಸಿಂಹಾಯ ವರದೇಂದ್ರಾಯ ತೇ ನಮಃ. ರಾಘವೇಂದ್ರ ಸ್ವಾಮಿಗಳವರ ಮಠದ ಭವ್ಯವಾದಂತಹ ಪರಂಪರೆಯಲ್ಲಿ ಬಂದಿರುವಂತಹ ಮಹಾನುಭಾವರು ವರದೇಂದ್ರ ತೀರ್ಥ ಶ್ರೀಪಾದಂಗಳವರು. ವರದೇಂದ್ರ ತೀರ್ಥ ಶ್ರೀಪಾದಂಗಳವರ ಹೆಸರು ಆ ಮಠದ ಪರಂಪರೆಯಲ್ಲಿ ನೋಡಿದಾಗ ಬಹಳ ಅತ್ಯುನ್ನತವಾದಂತಹ ಸ್ಥಾನವನ್ನು ಪಡೆದಿರತಕ್ಕಂತಹದ್ದು. ಕಾರಣ ಮತ್ಸಮೋ ಸಪ್ತಮೋ ಯೋಗಿ ವರದೇಂದ್ರೋ ಭವಿಷ್ಯತಿ ಎನ್ನುವಂತಹ ಮಾತನ್ನು ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರೇ ನುಡಿದಂತಹ ಮಾತು. ಕಲಿಯುಗದ ಕಾಮಧೇನುಗಳು ಕಲ್ಪವೃಕ್ಷರು ಅಂತ ಪ್ರಸಿದ್ಧರಾದಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು ಹೇಳುವಂತಹ ಮಾತು, ಯಾರದೋ ಬಾಯಿಯಲ್ಲಿ ನಮ್ಮ ಹೆಸರು ಬಂದರೇನೇ ನಾವು ಸಂತೋಷ ಪಡ್ತೇವೆ, ಆದರೆ ರಾಘವೇಂದ್ರ ಸ್ವಾಮಿಗಳಂಥವರ ಮಹಾನುಭಾವರ ಬಾಯಿಯಲ್ಲಿ ಇನ್ನೂ ವರದೇಂದ್ರ ತೀರ್ಥರಾಗದೇ ಇದ್ದಾಗ, ಹುಟ್ಟಿದ್ದಾರೋ ಇಲ್ಲವೋ ಗೊತ್ತಿಲ್ಲ, ಅಂತಹ ಪ್ರಸಂಗದಲ್ಲಿ ನನ್ನ 7ನೇ ತಲೆ ಅವನು ವರದೇಂದ್ರ ತೀರ್ಥರು ಎನ್ನುವುದಾಗಿ ಪ್ರಸಿದ್ಧರಾಗಿ ನನ್ನಲ್ಲಿ ಏನು ಒಂದು ಸನ್ನಿಧಾನ ಇದೆ, ನನ್ನಲ್ಲಿ ಏನು ಒಂದು ಸಾಮರ್ಥ್ಯ ಇದೆ, ಅಪೂರ್ಣವಾದ ಸನ್ನಿಧಾನ ಸಾಮರ್ಥ್ಯವನ್ನು ತುಂಬಿಕೊಂಡಿರುವಂತಹ ಯತಿಗಳು ಅವರು ವರದೇಂದ್ರ ತೀರ್ಥರಾಗ್ತಾರೆ ಎನ್ನುವ ಮಾತನ್ನು ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ. ಅಂತಂದರೆ ಆ ವರದೇಂದ್ರ ತೀರ್ಥರ ಮಹಿಮೆ ಎಂತಹದ್ದಿದೆ ಅಂತ ನಾವು ಯೋಚನೆ ಮಾಡಬಹುದು. ಲೌಕಿಕ ಜೀವನದಲ್ಲಿಯೂ ಅಷ್ಟೇ ಪ್ರಕಾಂಡವಾದಂತಹ ಪಾಂಡಿತ್ಯ, ಶಾಸ್ತ್ರದಲ್ಲಂತೂ ನಿಸ್ಸೀಮವಾದಂತಹ ಪ್ರೌಢಿಮೆ ಅದು ವರದೇಂದ್ರ ತೀರ್ಥರ ಪ್ರೌಢಿಮೆ. ಸುಮಾರು 1761ರಿಂದ 1785ರವರೆಗೆ ವೇದಾಂತ ಸಾಮ್ರಾಜ್ಯವನ್ನು ಆಳಿದಂತಹ ಧೀಮಂತ ಪುರುಷರು ನಮ್ಮ ವರದೇಂದ್ರ ತೀರ್ಥ ಶ್ರೀಪಾದಂಗಳವರು. ಅಂತಹ ವರದೇಂದ್ರ ತೀರ್ಥ ಶ್ರೀಪಾದಂಗಳವರ ಬಹುಮುಖವಾದಂತಹ ವ್ಯಕ್ತಿತ್ವ, ಅಂತಹ ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ನೋಡಿದರೆ ದಕ್ಷಿಣ ಭಾರತದಲ್ಲಿ ಸಂಚಾರವನ್ನು ಕೈಗೊಂಡಂತಹ ವರದೇಂದ್ರ ತೀರ್ಥರು ದಕ್ಷಿಣದ ಪ್ರವಾಸದಲ್ಲಿ ಲಿಂಗಸೂರಿಗೆ ಬರ್ತಾರೆ. ಲಿಂಗಸುಗೂರಿಗೆ ಬಂದಾಗ ಶ್ರೀಗಳವರ ಭಿಕ್ಷೆ ಅಲ್ಲೇ ಆಗ್ತದೆ. ಕುಲಕರ್ಣಿಯವರ ಮನೆಯಲ್ಲಿ, ಪ್ರಾಣೇಶದಾಸರ ಮನೆಯಲ್ಲಿ, ಪೂರ್ವದಲ್ಲಿ ಯೋಗೀಂದ್ರರಾಯರು ಅಂತ ಆ ಪ್ರಾಣೇಶದಾಸರ ಮನೆಯಲ್ಲಿ ಆಗ್ತದೆ. ಮಧ್ಯಾಹ್ನ ಶ್ರೀಗಳವರು ಅವರನ್ನೆಲ್ಲ ಕೂಡಿಸಿ ಕೇಳ್ತಾರೆ, ರಾಮಚಂದ್ರ ದೇವರಿಗೆ ಏನು ಕಾಣಿಕೆಯನ್ನು ಕೊಡ್ತೀರಾ ಅಂತ ಕೇಳಿದಾಗ ಆಗ ಪ್ರಾಣೇಶದಾಸರು ಅಂದರೆ ಯೋಗೀಂದ್ರರಾಯರು ಹೇಳ್ತಾರೆ, ಇಲ್ಲಿರುವುದೆಲ್ಲವೂ ಕೂಡ ನಿಮ್ಮದೇ, ತಾವು ಏನು ಸ್ವೀಕಾರ ಮಾಡಿದರೂ ಕೂಡ ನಮ್ಮಲ್ಲಿ ಏನೂ ತೊಂದರೆ ಇಲ್ಲ ಅಂತ ಹೇಳಿದಾಗ ಇಡೀ ಮನೆಯನ್ನೇ ಕೇಳಬಹುದು, ಆ ಯೋಗೀಂದ್ರರಾಯರ ಸಂಪತ್ತನ್ನು ಕೇಳಬಹುದು. ಆದರೆ ವರದೇಂದ್ರ ತೀರ್ಥ ಶ್ರೀಪಾದಂಗಳವರು ಕೇಳಿದ್ದು ನಿಮ್ಮ ಮನೆಯ ಹಿತ್ತಲಿನಲ್ಲಿ ಇರುವ ಜೋಳದ ಬಣಿವೆಯನ್ನು ನಮಗೆ ಕೊಡಿ ಅಂತ ಕೇಳಿದರು. ಆ ಜೋಳದ ಬಣಿವೆಯನ್ನು ಒಟ್ಟಿದ ಸ್ಥಾನ ಏನಿದೆಯಲ್ಲ ಆ ಜಾಗವನ್ನು ನಮಗೆ ಕೊಡಿ ಅಂತ ಕೇಳಿದರು. ಅದಕ್ಕೆ ಯೋಗೀಂದ್ರರಾಯರಂತಾರೆ, ಸ್ವಾಮಿ ಇನ್ನೂ ಪ್ರಶಸ್ತವಾದಂತಹ ಜಾಗವೇ ಇತ್ತಲ್ಲ, ಇದಕ್ಕಿಂತಲೂ ಬೆಲೆ ಬಾಳುವ ಜಾಗವನ್ನು ಕೊಡ್ತಿದ್ನಲ್ಲ ಅಂದರೆ ಬೇಡ, ಅದೇ ಬೇಕು. ನಾನು ಯಾವತ್ತೂ ಸ್ವೀಕಾರ ಮಾಡ್ತೀನೋ ಅಲ್ಲಿಯವರೆಗೂ ಕೂಡ ಅದು ನಿಮ್ಮ ಹೆಸರಿನಲ್ಲೇ ಇರಲಿ, ನಿಮ್ಮ ಅಧೀನದಲ್ಲೇ ಇರಲಿ ಅಂತ ಹೇಳಿ ಹೊರಟ ಮಹಾನುಭಾವರು ವರದೇಂದ್ರ ತೀರ್ಥರು. ಅವತ್ತು ರಾಘವೇಂದ್ರ ಸ್ವಾಮಿಗಳವರು ನಭಾವನಿಗೆ ಮಂತ್ರಾಲಯವನ್ನು ಕೇಳಿದರು. ಅವನು ಕೂಡ ಬರಡು ಭೂಮಿ ಅಂತ ಹೇಳಿದ, ಆದರೂ ಅದೇ ಜಾಗ ಬೇಕು ಅಂತ ಹೇಳಿದ್ರಲ್ಲ, ಹಾಗೆ ಇದಕ್ಕಿಂತಲೂ ಬೆಲೆ ಬಾಳುವ ಜಾಗ ಕೊಡ್ತೇನೆ ಅಂತ ಯೋಗೀಂದ್ರರಾಯರು ಹೇಳಿದರೂ ಕೂಡ ಅದು ಬೇಡ, ಇದು ಮಾತ್ರ ನನಗೆ ಬೇಕು. ಅದಕ್ಕೆ ಮತ್ಸಮೋ ಸಪ್ತಮೋ ಯೋಗಿ ವರದೇಂದ್ರೋ ಭವಿಷ್ಯತಿ, ಮತ್ಸಮೋ ಸಪ್ತಮೋ ಯೋಗಿ ವರದೇಂದ್ರೋ ಭವಿಷ್ಯತಿ ಅನ್ನುವ ಮಾತು ನಿಜವಾಗಿಯೂ ಕೂಡ ಮತ್ತೆ ವರದೇಂದ್ರ ತೀರ್ಥರ ಜೀವನವನ್ನು ನೋಡಿದಾಗ ಅದು ಅನ್ವರ್ಥಕ ಅಂತ ಅನ್ನಿಸ್ತದೆ. ಮುಂದೆ ಶ್ರೀಪಾದಂಗಳವರು ಸಂಚಾರವನ್ನು ಮಾಡ್ತಾ ಹೊರಡ್ತಾ ಇದ್ದಾರೆ. ಪುಣೆಯಲ್ಲಿ ಪೇಶ್ವೆಗಳ ಒಂದು ಆಡಳಿತ ನಡೀತಾ ಇರ್ತದೆ. ಬಾಜಿರಾಯನ ಕಾಲ ಅದು. ರಾಮಶಾಸ್ತ್ರಿಗಳೆನ್ನುವಂತಹ ಅದ್ವೈತ ಪಂಡಿತರು ತಮ್ಮ ಪ್ರತಿಭಾಶಕ್ತಿಯಿಂದ ಪೇಶ್ವೆಗಳಿಗೆ ನ್ಯಾಯಾಧೀಶರಾಗುವಂತಹ ಸೌಭಾಗ್ಯವನ್ನು ಪಡೆದಿದ್ದರು. ಶ್ರೀಗಳವರು ಅಲ್ಲಿಗೆ ಬರ್ತಾ ಇದ್ದಾರೆ. ಬ್ರಾಹ್ಮಣರಾದಂತಹ ಪೇಶ್ವೆಗಳು ಶ್ರೀಗಳವರನ್ನು ಆದರದಿಂದ ಬರಮಾಡಿಕೊಳ್ತಾ ಇದ್ದಾರೆ. ರಾಮಶಾಸ್ತ್ರಿಗಳಿಗೂ ಶ್ರೀಗಳವರಿಗೂ ವಾಕ್ಯಾರ್ಥವಾಗಬೇಕು ಅಂತ ವ್ಯವಸ್ಥೆ ಆಗ್ತಾ ಇದೆ. ರಾಮಶಾಸ್ತ್ರಿಗಳ ಮನೆಯೇ ವಾಕ್ಯಾರ್ಥದ ಸ್ಥಳವಾಗಿದೆ. ರಾಮಶಾಸ್ತ್ರಿಗಳು ಸೋತರೆ ಆ ಮನೆಯನ್ನು ಶ್ರೀಪಾದಂಗಳವರಿಗೆ ಅಂದರೆ ಶ್ರೀಮಠಕ್ಕೆ ಒಪ್ಪಿಸಬೇಕು. ಒಂದು ವೇಳೆ ಏನಾದರೂ ಶ್ರೀಗಳು ಸೋತರೆ ಆ ಶ್ರೀಗಳ ಬಿರುದಾಗಲಿ, ಮರ್ಯಾದೆಗಳಾಗಲಿ, ಜೊತೆಗೆ ಶ್ರೀಮಠದ ಸಂಸ್ಥಾನವಾಗಲಿ ಇದೆಲ್ಲವನ್ನೂ ಕೂಡ ರಾಮಶಾಸ್ತ್ರಿಗಳಿಗೆ ಒಪ್ಪಿಸಬೇಕು ಎನ್ನುವುದಾಗಿ ನಿರ್ಣಯವಾಗ್ತದೆ. ಆಗಲಿ ಅಂತ ವಾಕ್ಯಾರ್ಥವಾರಂಭವಾಯಿತು. ಆ ಹೊತ್ತಿಗೆ ಸರಿಯಾಗಿ ವರದೇಂದ್ರ ತೀರ್ಥರ ಪೂರ್ವಾಶ್ರಮದ ಪುತ್ರರಾದಂತಹ ಜಯರಾಮಾಚಾರ್ಯರು ಸಂಸ್ಥಾನಕ್ಕೆ ಬರುತ್ತಿದ್ದಾರೆ. ಶ್ರೀಗಳವರಿಗೆ ಆನಂದವಾಗ್ತಾ ಇದೆ. ಆಚಾರ್ಯರನ್ನು ಬರಮಾಡಿಕೊಂಡು ರಾಮಶಾಸ್ತ್ರಿಗಳನ್ನು ವಾದದಲ್ಲಿ ಮತ್ತೆ ಸೋಲಿಸಬೇಕು ಅಂತ ಹೇಳಿದಾಗ ಆಗಲಿ ಅಂತ ಹೇಳಿ ಸ್ವಾಮಿಗಳವರು ಜಯರಾಮಾಚಾರ್ಯರು ಸೇರಿಕೊಂಡು ರಾಮಶಾಸ್ತ್ರಿಗಳ ಜೊತೆಗೆ ವಾದಕ್ಕೆ ಮತ್ತೆ ವಾಕ್ಯಾರ್ಥಕ್ಕೆ ಮುಂದಾಗ್ತಾ ಇದ್ದಾರೆ. ಮೂಲ ಯಾವ ಉತ್ತಮರಾದಂತಹ ಶ್ರೀಪಾದಂಗಳವರ ಪ್ರತಿಭಾ ಸಾಮರ್ಥ್ಯವೇ ಮುಂದಿರುವಾಗ ಯಾವ ಶಾಸ್ತ್ರಿಗಳು ತಾನೇ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಶ್ರೀಗಳವರೇ ಜಯವನ್ನು ಸಾಧಿಸ್ತಾ ಇದ್ದಾರೆ. ಯಾವಾಗ ಶ್ರೀಗಳವರು ಜಯವನ್ನು ಸಾಧಿಸಿದರು ಮಾತಿನಂತೆ ರಾಮಶಾಸ್ತ್ರಿಗಳು ಆ ಮನೆಯನ್ನು ಶ್ರೀಗಳವರಿಗೆ ಒಪ್ಪಿಸಿ ಕಾಶಿ ಕಡೆಗೆ ಪ್ರಯಾಣವನ್ನು
ಮಾಡ್ತಾ ಇದ್ದಾರೆ. ಅನೇಕ ವರ್ಷಗಳ ಕಾಲ ಆ ಮನೆಯೇ ಶ್ರೀರಾಮಚಂದ್ರ ದೇವರ ಪೂಜೆಗೆ ಅಣಿಯಾಗಿ ನಿಂತಿದೆ. ಪುನಃ ಶ್ರೀಮಂತರು ಕೂಡ ಅದ್ವೈತಿಗಳು ಆದರೂ ಶ್ರೀಗಳವರ ಪಾಂಡಿತ್ಯಕ್ಕೆ ಎಲ್ಲರೂ ಕೂಡ ತಲೆದೂಗಿ ಅವರನ್ನು ವಿಶೇಷವಾಗಿ ಸತ್ಕಾರ ಮಾಡ್ತಾ ಇದ್ದಾರೆ. ತಮ್ಮ ಕೊನೆಗಾಲವನ್ನು ಕೂಡ ವರದೇಂದ್ರ ತೀರ್ಥರು ಅಲ್ಲಿಯೇ ಕಳೆದು ಭುವನೇಂದ್ರ ತೀರ್ಥರಿಗೆ ಆಶ್ರಮವನ್ನು ಕೊಟ್ಟು ತಾವು ಬೃಂದಾವನಸ್ಥರಾಗ್ತಾ ಇದ್ದಾರೆ. ಈ ಭುವನೇಂದ್ರ ತೀರ್ಥರು ಅವರಿಗೆ ಉತ್ತಮವಾದಂತಹ ಮಠವನ್ನು ಕಟ್ಟಿಸಿ ವೈಭವದಿಂದ ಆ ಯಾವ ಬೃಂದಾವನದ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಪೇಶ್ವೆಗಳು ಇರುವವರೆಗೂ ಕೂಡ ಆ ಮಠಕ್ಕೆ ಬೇಕಾದ ಎಲ್ಲ ಪೂಜಾದಿಗಳಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಅವರೇ ಮಾಡ್ತಾ ಇದ್ದರು. ಮುಂದೆ ಬೃಂದಾವನಸ್ಥರಾದ ಮೇಲೆ ಏನು ಯೋಗೀಂದ್ರರಾಯರು ಜಾಗವನ್ನು ಕೊಟ್ಟಿದ್ದರು ಅಂತ ಹೇಳ್ತೇವಲ್ಲ, ಆ ಯೋಗೀಂದ್ರರಾಯರು ಪ್ರಾಣೇಶದಾಸರಾಗಿರ್ತಾರೆ. ಆ ಪ್ರಾಣೇಶದಾಸರ ಸ್ವಪ್ನದಲ್ಲಿ ಅಂದು ರಾತ್ರಿ ಶ್ರೀಗಳವರು ಬಂದು ತಾವು ಹೇಳ್ತಾರೆ, ತಾವು ದಾನ ತೆಗೆದುಕೊಂಡಂತಹ ಹುಲ್ಲಿನ ಬವಣಿ ಏನಿದೆಯಲ್ಲ ಅದರ ಕೆಳಗೆ ನಾವು ಸನ್ನಿಹಿತರಾಗಿದ್ದೇವೆ, ಅದನ್ನು ತೆಗೆದು ನೋಡಿದರೆ ಕೆಳಗಡೆ ತುಳಸಿ ಗಿಡ ಇದೆ, ಅದೇ ನಾನು ಇರುವ ಸ್ಥಳ ಅಂತ ವರದೇಂದ್ರ ತೀರ್ಥರು ಹೇಳಿದಾಗ ಅದನ್ನು ತೆಗೆಸಿ ನೋಡಿದರೆ ಅಲ್ಲಿ ತುಳಸಿಯ ಒಂದು ದೊಡ್ಡದಾದಂತಹ ಗಿಡವೇ ಕಾಣ್ತಾ ಇದೆ. ತಮ್ಮ ಪೂಜಾರಾಧನೆಯನ್ನು ಅಲ್ಲಿಯೇ ನಡೆಸಬೇಕು ಅಂತ ಹೇಳಿದಾಗ ವರದೇಂದ್ರ ತೀರ್ಥರು ಅಲ್ಲಿ ಲಿಂಗಸೂಗೂರಿನಲ್ಲೇನೆ ತಮ್ಮ ಉತ್ತಮವಾದಂತಹ ಸನ್ನಿಧಾನವನ್ನು ತೋರಿಸಿ ಕೊಟ್ಟಿದ್ದಾರೆ. ಸ್ನಾನಾದಿಗಳನ್ನು ತೀರಿಸಿಕೊಂಡು ಪ್ರಾಣೇಶದಾಸರು ಆ ಬಣಿವೆಯನ್ನು ತೆಗೆದಾಗ ಅರಳೀನೆತ್ತರದಂತೆ ಆಳೀನೆತ್ತರದ ತುಳಸಿ ಗಿಡವನ್ನು ನೋಡ್ತಾ ಇದ್ದಾರೆ. ಸ್ಥಳವನ್ನೆಲ್ಲ ಶುದ್ಧೀಕರಿಸಿ ಅಲ್ಲಿ ಪೂಜೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಸ್ವಲ್ಪ ಕಾಲ ತುಳಸಿ ಗಿಡಕ್ಕೆ ಪೂಜೆ ನಡೀತಾ ಇತ್ತು. ಅನಂತರದಲ್ಲಿ ಶ್ರೀಗಳವರ ಆಜ್ಞೆ ಆದಾಗ ಗುಲಗಂಜಿಯ ಮೊರಡಿಯಿಂದ ಶಿಲೆಯನ್ನು ತಂದು ಅಲ್ಲಿ ಒಂದು ವೃಂದಾವನವನ್ನು ನಿರ್ಮಿಸಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಪುಣೆಯಿಂದ ಶ್ರೀಗಳವರ ಪಾದುಕೆಯನ್ನು ಧರಿಸಿ ಇಟ್ಟು ಇವತ್ತಿಗೂ ಕೂಡ ಅಲ್ಲಿ ವರದೇಂದ್ರ ಸ್ವಾಮಿಗಳವರ ಮಠವನ್ನು ನಾವು ಕಾಣ್ತಾ ಇದ್ದೇವೆ. ದಾಸರು ತಮಗೆ ಸ್ವಪ್ನದ ವೃತ್ತಾಂತವನ್ನು ಅವರ ಶಿಷ್ಯರಾದಂತಹ ವರದೇಶ ವಿಠ್ಠಲರು ಪದ್ಯರೂಪವಾಗಿ ಹಾಡಿದ್ದಾರೆ. ಪ್ರಾಣೇಶದಾಸರು ಕೂಡ ಅನೇಕ ಕೀರ್ತನೆಗಳನ್ನು ಶ್ರೀಗಳವರ ಮೇಲೆ ರಚಿಸಿದ್ದಾರೆ. ಭುವನೇಂದ್ರ ತೀರ್ಥರು, ದಿನೇಂದ್ರ ತೀರ್ಥರು ಹಾಡಿ ಹೊಗಳಿದ್ದಾರೆ. ವಾದೇ ವಿಜಯಶೀಲಾಯ ವರದಾಯ ವರಾರ್ಥಿನಾಂ ವದಾನ್ಯ ಜನಸಿಂಹಾಯ ವರದೇಂದ್ರಾಯ ತೇ ನಮಃ. ವಾದೇ ವಿಜಯಶೀಲಾಯ, ಎಲ್ಲಿಯೇ ವಾದ ಮಾಡಿದರೂ ಕೂಡ ವಿಜಯ ಅನ್ನೋದು ಕಟ್ಟಿಟ್ಟ ಬುತ್ತಿ. ವಾದೇ ವಿಜಯಶೀಲಾಯ, ಅವರಿಗೆ ಮಾತ್ರ ಅಲ್ಲ, ಅವರನ್ನು ಹೆಸರು ಹೇಳಿಕೊಂಡು ನಾವು ವಾದಕ್ಕೆ ಕುಳಿತರೂ ಕೂಡ ಅಲ್ಲಿ ವಿಜಯ ಅನ್ನೋದು ನಮ್ಮದೇ ಆಗ್ತದೆ. ಅಂತಹ ವಾದೇ ವಿಜಯಶೀಲಾಯ ವರದಾಯ ವರಾರ್ಥಿನಾಂ, ಯಾರು ವರಗಳನ್ನು ಕೇಳ್ತಾ ಇದ್ದಾರಲ್ಲ ಅವರಿಗೆಲ್ಲರಿಗೂ ಕೂಡ ವರಗಳನ್ನು ನೀಡುವಂತಹ ಮಹಾನುಭಾವರು ವರದೇಂದ್ರ ತೀರ್ಥರು. ವದಾನ್ಯ ಜನಸಿಂಹಾಯ ವರದೇಂದ್ರಾಯ ತೇ ನಮಃ. ಅಂತಹ ವರದೇಂದ್ರ ತೀರ್ಥರಿಗೆ ನಮ್ಮ ನಮಸ್ಕಾರವಿರಲಿ ಎನ್ನುವ ಅಂತಹ ವರದೇಂದ್ರ ತೀರ್ಥರು ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.